Hi. One more sum. One more day. See, ಸಮ್ಮಲ್ಲಿ ಇವನೇನು ಸಿಂಪಲ್ ಆಗಿ ಹೇಳಿದಾನೆ. ಎಲ್ಲಿದಪ್ಪ? ಓಕೆ. ಆವ್ರೇಜ್ ಸೈನ್ ಅಪ್ ಡ್ಯೂರೇಷನ್ನು ಮತ್ತು ಆವ್ರೇಜ್ ಟ್ರಾನ್ಸಾಕ್ಷನ್. ಆವ್ರೇಜ್ ಸೈನ್ ಅಪ್ ಡ್ಯೂರೇಷನ್ನು ಫಸ್ಟ್ ಟೇಬಲ್ ಸಿಗುತ್ತೆ, ಆವ್ರೇಜ್ ಟ್ರಾನ್ಸಾಕ್ಷನ್ನು ಸೆಕೆಂಡ್ ಟೇಬಲ್ ಸಿಗುತ್ತೆ. ಕಂಡೀಷನ್ ಬಂದ್ಬಿಟ್ಟು ವೇರ್ ಲೊಕೇಶನ್ ಮೇಲೆ. ಓಕೆ, ನಾನು ಅಲ್ಲಿ ಸ್ಟಾರ್ಟ್ ವಿತ್ ಕ್ಲಾಸಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಓಕೆ, with sign up duration as bracket open bracket close. Okay, I'm selecting session sign up id. Yes, I'm selecting sign up id. Location, this is very much important. ಯಾಕೆಂದರೆ ಅಲ್ಲಿ ಸೈನ್ ಸ್ಟಾರ್ಟ್ ಡ್ಯೂರೇಷನ್, ಸೈನ್ ಅಪ್ ಸ್ಟಾರ್ಟ್ ಡ್ಯೂರೇಷನ್, ಸೈನ್ ಅಪ್ ಹೆಂಡ್ ಡ್ಯೂರೇಷನ್ ಕೊಟ್ಟಿದ್ದಾರೆ. ಅದಕ್ಕೆ ಅಲ್ಲಿ ನಾನು ಏನು ಮಾಡ್ತೇನೆ, ದರ್ ಇಸ್ ಫಂಕ್ಷನ್ ಕಾಲ್ಡ್ ಟೈಮ್ ಸ್ಟ್ಯಾಂಪ್ ಟೈಮ್ ಸ್ಟ್ಯಾಂಪ್ ಡಿಫ್ರೆನ್ಸ್ ಅಂತ. ಇದರಲ್ಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಮಿನಿಟ್. ಯಾವೆರಡನ್ನ ಕಂಪೇರ್ ಮಾಡಿದ್ದೀನಿ ಅಂದರೆ ಸೈನ್ ಇನ್ ಸ್ಟಾರ್ಟ್ ಸೈನ್ ಅಪ್ ಅಲ್ಲ, sign up end, sign up stop as duration minute ಅಂತ ನಾನು ಕರಿತಾ ಇದ್ದೀನಿ. ಯಾವ ಟೇಬಲಿಂದ? ಫ್ರಮ್ ಸೈನ್ ಅಪ್ ಟೇಬಲಿಂದ. ಓಕೆ, ಆಯಿತು. ಇದು ಒಂದು ಆಯಿತು. ನೆಕ್ಸ್ಟ್ ಇನ್ನೊಂದು ಕಂಡಿಡ್ಕೊಂಡ್ಬಿಡ್ತೀನಿ. ಲೊಕೇಶನ್ ಸ್ಟಾರ್ಟ್ಸ್. ಲೊಕೇಶನ್ ಸ್ಟಾರ್ಟ್ ಯಾವುದು? ನಾನು ಅಲಿಯಾಸ್ ಯೂಸ್ ಮಾಡ್ತೀನಿ. ಏನಕ್ಕೆ ಅಲಿಯಾಸ್ ಯೂಸ್ ಮಾಡ್ತೀನಿ ಅಂದರೆ ಇಲ್ಲಿ ನಾನು ಲೊಕೇಶನ್ನ ಮತ್ತು ಟ್ರಾನ್ಸಾಕ್ಷನ್ನ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ನಾನು ಆವ್ರೇಜ್ ಕಂಡುಹಿಡಿತೀನಿ, ಅದಕ್ಕೋಸ್ಕರ. ಸೆಲೆಕ್ಟ್ ಎಸ್ ಡಾಟ್ ಲೊಕೇಶನ್ average of start duration minute as average duration. ನೆಕ್ಸ್ಟು ಆವ್ರೇಜ್ ಏನು ಕಂಡುಹಿಡಬೇಕು, ಇನ್ನೊಂದು ಅಮೌಂಟ್. ಇಲ್ಲಿ ಏನು ಡೈರೆಕ್ಟ್ ಅಮೌಂಟೇ ಕೊಟ್ಟಿರೋದ್ರಿಂದ ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ ಅಮೌಂಟ್, ಅದಕ್ಕೆ ನಾನು ಎಮ್ ಟಿ ಅಂತಲೇ ಹಾಕ್ತೀನಿ ಡೈರೆಕ್ಟಾಗಿ. ಆ್ಯಸ್ ಆವ್ರೇಜ್ ಅಮೌಂಟ್ ಅಥವಾ ಆವ್ರೇಜ್ ಟ್ರಾನ್ಸಾಕ್ಷನ್ ಅಂತ ಕರಿತೀನಿ ನಾನು. ಫ್ರಮ್ sign up duration, yes, from sign up duration as join transaction t ಆನ್ ಕಂಡೀಷನ್. ಯಾಕೆಂದರೆ ನಾನು ಕಂಬೈನ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ. ಎಸ್ ಡಾಟ್ ಸೈನ್ ಅಪ್ ಐ ಡಿ, ಯಾಕೆಂದರೆ ಸೈನ್ ಅಪ್ ಐ ಡಿ ಎರಡರಲ್ಲೂ ಇದೆ. ದಟ್ ಈಸ್ ದ ರೀಸನ್. ತೋರಿಸ್ಬೇಕು ಅಂದರೆ ನಿಮಗೆ ಅಲ್ಲಿ ಶೋ. ನೋಡಿ, ಇಲ್ಲೂ ಸೈನ್ ಅಪ್ ಐ ಡಿ ಇದೆ, ಈ ಟೇಬಲಲ್ಲೂ ಸೈನ್ ಅಪ್ ಐ ಡಿ ಇದೆ. ಏನೇಬಲ್ ಟು ಸಿ ಸೈನ್ ಅಪ್ ಐ ಡಿ is equals to t dot sign up ID group by start location
ಓಕೆ, ನಮಗೆ ಇಲ್ಲಿಂದ ಎರಡೂ ಕೂಡ ಸಿಕ್ತು. ಎರಡು ಫಂಕ್ಷನಲ್ಲಿ ನಾವು ಬರೆದಿದ್ದೀವಿ. ಏನಂದರೆ ಸಿಂಪಲಾಗಿ ತಗೊಳೋದು, ಔಟ್ಪುಟ್ ತರಿಸೋದು ಅಷ್ಟೇ. ಈಗ ಲೊಕೇಶನ್ ಬೇಕು, ಓಕೆ, ಮತ್ತು ಆವ್ರೇಜ್ ಡ್ಯೂರೇಷನ್ನ, ಓಕೆ, ಆವ್ರೇಜ್ ಡ್ಯೂರೇಷನ್ ಅಂತ ಇದೆ, ಅದು ಬೇಕು. ಮತ್ತು ಏನಾಯ್ತು, ಓಕೆ, ಆವ್ರೇಜ್ ಈಗ ಏನಾದರೂ, ಓಕೆ, ಆವ್ರೇಜ್ ಕರೆಕ್ಟ್ ಆಗುತ್ತೆ. ಓಕೆ, ಆವ್ರೇಜ್ ಟ್ರಾನ್ಸಾಕ್ಷನ್ ಅದು ತಗೊಂಡಿದ್ದೆ. ಇಲ್ಲಿ ಡಿವಿಷನ್ ಮಾಡಬೇಕು. ಯಾವುದು ಅಂದರೆ ಆವ್ರೇಜ್ ಟ್ರಾನ್ಸಾಕ್ಷನ್ ಡಿವೈಡೆಡ್ ಬೈ ಆವ್ರೇಜ್ ಡ್ಯೂರೇಷನ್. ಆವ್ರೇಜ್ ಡ್ಯೂರೇಷನ್ ಆಸ್ ರೇಷಿಯೋ ಅವ್ನು ಕೊಟ್ಟಿದ್ದಾನೆ, ರೇಷಿಯೋ ಮಾಡಿ ಅಂತ. ಫ್ರಮ್ ಲೊಕೇಶನ್ ಸ್ಟ್ಯಾಟ್ಸ್ ಟೇಬಲ್ ಇಂದ ಆರ್ಡರ್ ಬೈ ರೇಷಿಯೋ DESC. ಲುಕ್ಸ್ ಹೆವಿ ಇರ್ಬೋದು ಇದು, ಬಟ್ ಇಲ್ಲಿ ಮೇನ್ ಕೀ ಬಂದ್ಬಿಟ್ಟು ಲೈನ್ ನಂಬರ್ 192. ಇದು ನಿಮಗೆ ಗೊತ್ತಾಯ್ತು ಅಂದರೆ ಏನೂ ಇಲ್ಲ ಈ ಸಮ್ಮಲ್ಲಿ. ಟೈಮ್ ಸ್ಟ್ಯಾಂಪ್ ಡಿಫ್ ಅಂತ, ಇದು ಒಂದೊಂದು ಡೇಟಾಬೇಸಲ್ಲಿ ಒಂದೊಂದು ಥರ ಯೂಸ್ ಮಾಡ್ತಾರೆ, ನೋಡ್ಕೋಬೇಕು ಯಾವುದು ಅಂತ. ಅಟ್ಲೀಸ್ಟ್ ಹೇಳಿದ್ನಲ್ಲ, ಲಾಜಿಕ್ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ, ನಾವು ಯಾವ ಡೇಟಾಬೇಸಲ್ಲಿ ಬರಿತಾ ಇದ್ದೀವಿ ಅಂತಲ್ಲ. ಸೊ ಮೇಕ್ ಶ್ಯೂರ್ ಟು ಥಿಂಕ್ ಯಾವ ಡೇಟಾಬೇಸಲ್ಲಿ ಬರಿತಾ ಇದ್ದೀರಾ ಅಂತ. ಅಥವಾ ಇಂಟರ್ವ್ಯೂಯಲ್ಲಿ ನಿಮಗೆ ಏನಾರು PG SQL ಬಗ್ಗೆ ಕೇಳ್ತಾರೆ ಅಂದರೆ ದೇರ್ ಇಸ್ ಅ ಸಿಮಿಲರ್ ಫಂಕ್ಷನ್ ಈ ಥರ ಇರುತ್ತೆ, ನೀವು ಅದನ್ನು ನೋಡ್ಕೋಬೇಕು. ಅಥವಾ ನೀವು ಹೇಳಬೇಕು, ನಾನು MySQL ಜಾಸ್ತಿ ವರ್ಕ್ ಮಾಡಿರೋದ್ರಿಂದ ನನಗೆ ಇದು ಗೊತ್ತಿದೆ, ದೇರ್ ವಿಲ್ ಬಿ ಸಮ್ ಸಿಮಿಲರ್ ಫಂಕ್ಷನ್ ಇರುತ್ತೆ, ಬಟ್ ಲಾಜಿಕ್ ಸೇಮ್ ಇದೆ ಅಂತ.